ಒಂದು ಕಡೆ ಅಷ್ಟೆಲ್ಲ ರಾಜಕೀಯ ಹೈಡ್ರಾಮಾ ನಡೀತಾ ಇದ್ರೆ ಇತ್ತ ಮೈಸೂರಿನ ಸಿಎಂ ಸಿದ್ದರಾಮಯ್ಯವರ ಮನೆ ಆವರಣ ಖಾಲಿ ಆಗಿತ್ತು. ಅಸಲಿಗೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಾಗಲೆಲ್ಲ ಅವರ ಮನೆ ಮುಂದೆ ಸಾರ್ವಜನಿಕರು, ಕಾರ್ಯಕರ್ತರು, ಅಭಿಮಾನಿಗಳು ಜಮಾಯಿಸ್ತಾ ಇದ್ರು. ಆದರೆ ಇವತ್ತು ಮಾತ್ರ ಅಷ್ಟು ಜನರು ಕಾಣಿಸ್ಕೊಳ್ಳಿಲ್ಲ. ಇದರಿಂದ ಜನರಿಲ್ಲದೆ ಮೈಸೂರಿನ ಸಿಎಂ ನಿವಾಸದ ಆವರಣ ಬಣಗುಡ್ತಾ ಇತ್ತು. ಇವತ್ತು ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಮೈಸೂರಿನ ಅವರ ಮನೆ ಆವರಣ ಸಂಪೂರ್ಣವಾಗಿ ಜನರಿಲ್ಲದೆ ಒಳಗುಡ್ತಾ ಇರುವಂಥದ್ದು. ನಾನೀಗ ಸದ್ಯ ಮೈಸೂರಿನ ಟೀಕೆಯಲ್ಲಿಟ್ಟಿರುವಂತಹ ಸಿ ಎಂ ಅವರ ನಿವಾಸದ ಮುಂದೆ ಇದ್ದೇನೆ. ಪ್ರತಿ ಬಾರಿಯೂ ಕೂಡ ಸಿ ಎಂ ಮೈಸೂರು ಬಂದ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಜನರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಸಿ ಎಂ ಮನೆ ಮುಂಭಾಗಕ್ಕೆ ಬರ್ತಾಯಿದ್ರು. ಈಗಾಗಲೇ 3 ದಿನಗಳ ಕಾಲ ಮೈಸೂರು ಪ್ರವಾಸ ಹಮ್ಮಿಕೊಂಡಿದ್ದಾರೆ. ನಿನ್ನೆ 1 ದಿನ ಮುಕ್ತ ಆಗಿದೆ. ಇವತ್ತು ಇನ್ನೂ 2 ದಿನಗಳ ಕಾಲ ಮೈಸೂರಲ್ಲೇ ಇರ್ತಾರೆ. ಇದು ಅವರ ಮನೆ ಮುಂಭಾಗದಲ್ಲಿರುವಂತಹ ದೃಶ್ಯ. ಈಗಾಗಲೇ ಜನರು ಬರ್ತಾರೆ ಅಂತೇಳಿ ಒಂದಷ್ಟು ಬ್ಯಾರಿಕೇಡ್ಗಳು ಕೂಡ ಹಾಕ್ಕೊಂಡಿದ್ರು. ಕೇವಲ ಬೆರಳಿಕೆ ಅಷ್ಟೇ ಜನರು ಮಾತ್ರ ಬಂದಿರುವಂಥದ್ದು. ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಜನರು ಬರ್ತಾಯಿದ್ರು. ಆದರೆ ಇವತ್ತು ಯಾಕೋ ಜನರು ಮಾತ್ರ ಕೂಡ ಬಂದಿಲ್ಲ. ಒಂದಷ್ಟು ಸಿ ಎಂ ಅವರು ಕೂಡ ಈಗಾಗಲೇ FIR ದಾಖಲಿರೋ ಕಾರಣಕ್ಕಾಗಿ, ಒಂದಷ್ಟು ಸಂಕಷ್ಟದ ಕಾರಣಕ್ಕಾಗಿ ಇಂತಹ ಸಂದರ್ಭದಲ್ಲಿ ಬರಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿ ಇಟ್ಕೊಂಡಿರುವಂಥ ಜನರು ಕೂಡ ಯಾರೂ ಕೂಡ ಅವರ ಕಷ್ಟಗಳನ್ನು ಸಿ ಎಂ ಬಳಿ ಹೇಳ್ಕೊಳ್ಳೋದಕ್ಕೆ ಬಂದಿಲ್ಲ. ಕೇವಲ ಕೆಲವೇ ಮಂದಿ ಅಷ್ಟೇ ಮಾತ್ರ ಅವರ ಮನೆಯ ಮುಂಭಾಗದಲ್ಲಿ ಪಕ್ಕದಲ್ಲಿ ಹಾಕಿರುವಂತಹ ಶಾಮಿಯಾನದಲ್ಲಿ ಕುಳಿತಿದ್ದಾರೆ. ನಾವು ನಿಜಕ್ಕೂ ಕೂಡ ಇದು ಆಶ್ಚರ್ಯ ಯಾಕೆ ಅಂತಂದರೆ, ಈ ಬ್ಯಾರಿಕೇಡ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇರ್ತಾಯಿದ್ರು. ಜನರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ಸಾಕಾಗ್ತಾ ಇರಲಿಲ್ಲ. ಯಾಕೆಂದರೆ ನೆನ್ನೆ ಮೈಸೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ಸಿ ಎಂ ಅವರನ್ನು ಸ್ವಾಗತ ಮಾಡೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾಯಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡ್ಕೊಂಡಿದ್ರು. ಸೊ ಇವತ್ತು ಕೂಡ ಸಿ ಎಂ ಅವರ ಮನೆ ಮುಂಭಾಗಕ್ಕೆ ಸಾಕಷ್ಟು ಜನ ಬರ್ತಾರೆ ಅಂತೇಳಿ ಪೊಲೀಸರು ಸಾಕಷ್ಟು ಭದ್ರತೆಗಳನ್ನ ಮಾಡ್ಕೊಂಡಿದ್ರು. ಯಾಕಂದರೆ ಸಿ ಎಂ ಅವ್ರಿಗೆ ಈಗಾಗಲೇ FIR ದಾಖಲೆ ಕಾರಣಕ್ಕಾಗಿ ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂತೇಳಿ ಒಂದಷ್ಟು ಪೋಸ್ಟರ್ಗಳನ್ನು ಹಿಡಿದು ನಿನ್ನೆ ವಿಮಾನ ನಿಲ್ದಾಣಕ್ಕೆ ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಇವತ್ತು ಕೂಡ ಅದೇ ರೀತಿಯಲ್ಲಿ ಜನರು ಬರ್ತಾರೆ ಅಂತೇಳಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದರೆ ಇವತ್ತು ಜನರಿಲ್ಲದೆ ಸಿದ್ದರಾಮಯ್ಯನವರ ನಿವಾಸ ನಿಜಕ್ಕೂ ಕೂಡ ಬಣಗುಡ್ತಾ ಇರುವಂಥದ್ದು. ಒಂದು ರೀತಿ ಸಿ ಎಂ ಅವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅನ್ನುವಂತಹ ಅವರು ಕೂಡ ಜನರು ಅಂದ್ಕೊಂಡು ಈ ಜಾಗಕ್ಕೆ ಮನೆ ಮುಂಭಾಗಕ್ಕೆ ಅವರ ಕಷ್ಟ ಹೇಳ್ಕೊಳ್ಳೋಕ್ಕೆ ಜನರು ಬಂದಿಲ್ಲ. ಸೊ ಹೀಗಾಗಿ ಸಿ ಎಂ ಅವರು ಕಾನೂನಿನ ರೀತಿಯಾಗಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಮನೆಯಲ್ಲೇ ಸಾಕಷ್ಟು ಸಿದ್ಧತೆ ಮತ್ತು ಹೋರಾಟಕ್ಕೆ ಸಿದ್ಧ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಒಂದು ಕಡೆ ಅಷ್ಟೆಲ್ಲ ರಾಜಕೀಯ ಹೈಡ್ರಾಮಾ ನಡೀತಾ ಇದ್ರೆ ಇತ್ತ ಮೈಸೂರಿನ ಸಿಎಂ ಸಿದ್ದರಾಮಯ್ಯವರ ಮನೆ ಆವರಣ ಖಾಲಿ ಆಗಿತ್ತು. ಅಸಲಿಗೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಾಗಲೆಲ್ಲ ಅವರ ಮನೆ ಮುಂದೆ ಸಾರ್ವಜನಿಕರು, ಕಾರ್ಯಕರ್ತರು, ಅಭಿಮಾನಿಗಳು ಜಮಾಯಿಸ್ತಾ ಇದ್ರು. ಆದರೆ ಇವತ್ತು ಮಾತ್ರ ಅಷ್ಟು ಜನರು ಕಾಣಿಸ್ಕೊಳ್ಳಿಲ್ಲ. ಇದರಿಂದ ಜನರಿಲ್ಲದೆ ಮೈಸೂರಿನ ಸಿಎಂ ನಿವಾಸದ ಆವರಣ ಬಣಗುಡ್ತಾ ಇತ್ತು. ಇವತ್ತು ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಮೈಸೂರಿನ ಅವರ ಮನೆ ಆವರಣ ಸಂಪೂರ್ಣವಾಗಿ ಜನರಿಲ್ಲದೆ ಒಳಗುಡ್ತಾ ಇರುವಂಥದ್ದು. ನಾನೀಗ ಸದ್ಯ ಮೈಸೂರಿನ ಟೀಕೆಯಲ್ಲಿಟ್ಟಿರುವಂತಹ ಸಿ ಎಂ ಅವರ ನಿವಾಸದ ಮುಂದೆ ಇದ್ದೇನೆ. ಪ್ರತಿ ಬಾರಿಯೂ ಕೂಡ ಸಿ ಎಂ ಮೈಸೂರು ಬಂದ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಜನರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಸಿ ಎಂ ಮನೆ ಮುಂಭಾಗಕ್ಕೆ ಬರ್ತಾಯಿದ್ರು. ಈಗಾಗಲೇ 3 ದಿನಗಳ ಕಾಲ ಮೈಸೂರು ಪ್ರವಾಸ ಹಮ್ಮಿಕೊಂಡಿದ್ದಾರೆ. ನಿನ್ನೆ 1 ದಿನ ಮುಕ್ತ ಆಗಿದೆ. ಇವತ್ತು ಇನ್ನೂ 2 ದಿನಗಳ ಕಾಲ ಮೈಸೂರಲ್ಲೇ ಇರ್ತಾರೆ. ಇದು ಅವರ ಮನೆ ಮುಂಭಾಗದಲ್ಲಿರುವಂತಹ ದೃಶ್ಯ. ಈಗಾಗಲೇ ಜನರು ಬರ್ತಾರೆ ಅಂತೇಳಿ ಒಂದಷ್ಟು ಬ್ಯಾರಿಕೇಡ್ಗಳು ಕೂಡ ಹಾಕ್ಕೊಂಡಿದ್ರು. ಕೇವಲ ಬೆರಳಿಕೆ ಅಷ್ಟೇ ಜನರು ಮಾತ್ರ ಬಂದಿರುವಂಥದ್ದು. ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಜನರು ಬರ್ತಾಯಿದ್ರು. ಆದರೆ ಇವತ್ತು ಯಾಕೋ ಜನರು ಮಾತ್ರ ಕೂಡ ಬಂದಿಲ್ಲ. ಒಂದಷ್ಟು ಸಿ ಎಂ ಅವರು ಕೂಡ ಈಗಾಗಲೇ FIR ದಾಖಲಿರೋ ಕಾರಣಕ್ಕಾಗಿ, ಒಂದಷ್ಟು ಸಂಕಷ್ಟದ ಕಾರಣಕ್ಕಾಗಿ ಇಂತಹ ಸಂದರ್ಭದಲ್ಲಿ ಬರಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿ ಇಟ್ಕೊಂಡಿರುವಂಥ ಜನರು ಕೂಡ ಯಾರೂ ಕೂಡ ಅವರ ಕಷ್ಟಗಳನ್ನು ಸಿ ಎಂ ಬಳಿ ಹೇಳ್ಕೊಳ್ಳೋದಕ್ಕೆ ಬಂದಿಲ್ಲ. ಕೇವಲ ಕೆಲವೇ ಮಂದಿ ಅಷ್ಟೇ ಮಾತ್ರ ಅವರ ಮನೆಯ ಮುಂಭಾಗದಲ್ಲಿ ಪಕ್ಕದಲ್ಲಿ ಹಾಕಿರುವಂತಹ ಶಾಮಿಯಾನದಲ್ಲಿ ಕುಳಿತಿದ್ದಾರೆ. ನಾವು ನಿಜಕ್ಕೂ ಕೂಡ ಇದು ಆಶ್ಚರ್ಯ ಯಾಕೆ ಅಂತಂದರೆ, ಈ ಬ್ಯಾರಿಕೇಡ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇರ್ತಾಯಿದ್ರು. ಜನರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ಸಾಕಾಗ್ತಾ ಇರಲಿಲ್ಲ. ಯಾಕೆಂದರೆ ನೆನ್ನೆ ಮೈಸೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ಸಿ ಎಂ ಅವರನ್ನು ಸ್ವಾಗತ ಮಾಡೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾಯಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡ್ಕೊಂಡಿದ್ರು. ಸೊ ಇವತ್ತು ಕೂಡ ಸಿ ಎಂ ಅವರ ಮನೆ ಮುಂಭಾಗಕ್ಕೆ ಸಾಕಷ್ಟು ಜನ ಬರ್ತಾರೆ ಅಂತೇಳಿ ಪೊಲೀಸರು ಸಾಕಷ್ಟು ಭದ್ರತೆಗಳನ್ನ ಮಾಡ್ಕೊಂಡಿದ್ರು. ಯಾಕಂದರೆ ಸಿ ಎಂ ಅವ್ರಿಗೆ ಈಗಾಗಲೇ FIR ದಾಖಲೆ ಕಾರಣಕ್ಕಾಗಿ ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂತೇಳಿ ಒಂದಷ್ಟು ಪೋಸ್ಟರ್ಗಳನ್ನು ಹಿಡಿದು ನಿನ್ನೆ ವಿಮಾನ ನಿಲ್ದಾಣಕ್ಕೆ ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಇವತ್ತು ಕೂಡ
ಅದೇ ರೀತಿಯಲ್ಲಿ ಜನರು ಬರ್ತಾರೆ ಅಂತೇಳಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದರೆ ಇವತ್ತು ಜನರಿಲ್ಲದೆ ಸಿದ್ದರಾಮಯ್ಯನವರ ನಿವಾಸ ನಿಜಕ್ಕೂ ಕೂಡ ಬಳಗುಡ್ತಾ ಇರುವಂಥದ್ದು. ಒಂದು ರೀತಿ ಸಿ ಎಂ ಅವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅನ್ನುವಂತಹ ಅವರು ಕೂಡ ಜನರು ಅಂದ್ಕೊಂಡು ಈ ಜಾಗಕ್ಕೆ ಮನೆ ಮುಂಭಾಗಕ್ಕೆ ಅವರ ಕಷ್ಟ ಹೇಳ್ಕೊಳ್ಳೋಕ್ಕೆ ಜನರು ಬಂದಿಲ್ಲ. ಸೊ ಹೀಗಾಗಿ ಸಿ ಎಂ ಅವರು ಕಾನೂನಿನ ರೀತಿಯಾಗಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಮನೆಯಲ್ಲೇ ಸಾಕಷ್ಟು ಸಿದ್ಧತೆ ಮತ್ತು ಹೋರಾಟಕ್ಕೆ ಸಿದ್ಧ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಒಂದು ಕಡೆ ಅಷ್ಟೆಲ್ಲ ರಾಜಕೀಯ ಹೈಡ್ರಾಮಾ ನಡೀತಾ ಇದ್ರೆ ಇತ್ತ ಮೈಸೂರಿನ CM ಸಿದ್ದರಾಮಯ್ಯವರ ಮನೆ ಆವರಣ ಖಾಲಿ ಖಾಲಿ ಆಗಿತ್ತು. ಅಸಲಿಗೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಾಗಲೆಲ್ಲ ಅವರ ಮನೆ ಮುಂದೆ ಸಾರ್ವಜನಿಕರು, ಕಾರ್ಯಕರ್ತರು, ಅಭಿಮಾನಿಗಳು ಜಮಾಯಿಸ್ತಾ ಇದ್ರು. ಆದರೆ ಇವತ್ತು ಮಾತ್ರ ಅಷ್ಟು ಜನರು ಕಾಣಿಸ್ಕೊಳ್ಳಿಲ್ಲ. ಇದರಿಂದ ಜನರಿಲ್ಲದೆ ಮೈಸೂರಿನ CM ನಿವಾಸದ ಆವರಣ ಬಣಗುಡ್ತಾ ಇತ್ತು. ಅವರು ಇವತ್ತು ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಮೈಸೂರಿನ ಅವರ ಮನೆ ಆವರಣ ಸಂಪೂರ್ಣವಾಗಿ ಜನರಿಲ್ಲದೆ ಒಳಗುಡ್ತಾ ಇರುವಂಥದ್ದು. ನಾನೀಗ ಸದ್ಯ ಮೈಸೂರಿನ ಟೀಕೆಯಲ್ಲಿಟ್ಟಿರುವಂತಹ CM ಅವರ ನಿವಾಸದ ಮುಂದೆ ಇದ್ದೇನೆ. ಪ್ರತಿ ಬಾರಿಯೂ ಕೂಡ CM ಮೈಸೂರು ಬಂದ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಜನರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ CM ಮನೆ ಮುಂಭಾಗಕ್ಕೆ ಬರ್ತಾಯಿದ್ರು. ಈಗಾಗಲೇ 3 ದಿನಗಳ ಕಾಲ ಮೈಸೂರು ಪ್ರವಾಸ ಹಮ್ಮಿಕೊಂಡಿದ್ದಾರೆ. ನೆನ್ನೆ 1 ದಿನ ಮುಕ್ತಾಯ ಆಗಿದೆ. ಇವತ್ತು ಇನ್ನೂ 2 ದಿನಗಳ ಕಾಲ ಮೈಸೂರಲ್ಲೇ ಇರ್ತಾರೆ. ಇದು ಅವರ ಮನೆ ಮುಂಭಾಗದಲ್ಲಿರುವಂತಹ ದೃಶ್ಯ. ಈಗಾಗಲೇ ಜನರು ಬರ್ತಾರೆ ಅಂತೇಳಿ ಒಂದಷ್ಟು ಬ್ಯಾರಿಕೇಡ್ಗಳು ಕೂಡ ಹಾಕ್ಕೊಂಡಿದ್ರು. ಕೇವಲ ಬೆರಳಿಕೆ ಅಷ್ಟೇ ಜನರು ಮಾತ್ರ ಬಂದಿರುವಂಥದ್ದು. ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಜನರು ಬರ್ತಾಯಿದ್ರು. ಆದರೆ ಇವತ್ತು ಯಾಕೋ ಜನರು ಮಾತ್ರ ಕೂಡ ಬಂದಿಲ್ಲ. ಒಂದಷ್ಟು CM ಅವರು ಕೂಡ ಈಗಾಗಲೇ FIR ದಾಖಲಿರೋ ಕಾರಣಕ್ಕಾಗಿ, ಒಂದಷ್ಟು ಸಂಕಷ್ಟದ ಕಾರಣಕ್ಕಾಗಿ ಇಂತಹ ಸಂದರ್ಭದಲ್ಲಿ ಬರಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿ ಇಟ್ಕೊಂಡಿರುವಂಥ ಜನರು ಕೂಡ ಯಾರೂ ಕೂಡ ಅವರ ಕಷ್ಟಗಳನ್ನು CM ಬಳಿ ಹೇಳ್ಕೊಳ್ಳೋದಕ್ಕೆ ಬಂದಿಲ್ಲ. ಕೇವಲ ಕೆಲವೇ ಮಂದಿ ಅಷ್ಟೇ ಮಾತ್ರ ಅವರ ಮನೆಯ ಮುಂಭಾಗದಲ್ಲಿ ಪಕ್ಕದಲ್ಲಿ ಹಾಕಿರುವಂತಹ ಶಾಮಿಯಾನದಲ್ಲಿ ಕುಳಿತಿದ್ದಾರೆ. ನಾವು ನಿಜಕ್ಕೂ ಕೂಡ ಇದು ಆಶ್ಚರ್ಯ ಯಾಕೆ ಅಂತಂದರೆ ಈ ಬ್ಯಾರಿಕೇಡ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇರ್ತಾಯಿದ್ರು. ಜನರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ಸಾಕಾಗ್ತಾ ಇರಲಿಲ್ಲ. ಯಾಕೆಂದರೆ ನೆನ್ನೆ ಮೈಸೂರಿಗೆ ಬಂದ ಸಂದರ್ಭದಲ್ಲೂ ಕೂಡ CM ಅವರನ್ನು ಸ್ವಾಗತ ಮಾಡೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾಯಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡ್ಕೊಂಡಿದ್ರು. ಸೊ ಇವತ್ತು ಕೂಡ CM ಅವರ ಮನೆ ಮುಂಭಾಗಕ್ಕೆ ಸಾಕಷ್ಟು ಜನ ಬರ್ತಾರೆ ಅಂತೇಳಿ ಪೊಲೀಸರು ಸಾಕಷ್ಟು ಭದ್ರತೆಗಳನ್ನ ಮಾಡ್ಕೊಂಡಿದ್ರು. ಯಾಕಂದರೆ CM ಅವ್ರಿಗೆ ಈಗಾಗಲೇ FIR ದಾಖಲೆ ಕಾರಣಕ್ಕಾಗಿ ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂತೇಳಿ ಒಂದಷ್ಟು ಪೋಸ್ಟರ್ಗಳನ್ನು ಹಿಡಿದು ನೆನ್ನೆ ವಿಮಾನ ನಿಲ್ದಾಣಕ್ಕೆ ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಇವತ್ತು ಕೂಡ ಅದೇ ರೀತಿಯಲ್ಲಿ ಜನರು ಬರ್ತಾರೆ ಅಂತೇಳಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದರೆ ಇವತ್ತು ಜನರಿಲ್ಲದೆ ಸಿದ್ದರಾಮಯ್ಯನವರ ನಿವಾಸ ನಿಜಕ್ಕೂ ಕೂಡ ಬಳಗುಡ್ತಾ ಇರುವಂಥದ್ದು. ಒಂದು ರೀತಿ CM ಅವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅನ್ನುವಂತಹ ಅವರು ಕೂಡ ಜನರು ಅಂದ್ಕೊಂಡು ಈ ಜಾಗಕ್ಕೆ ಮನೆ ಮುಂಭಾಗಕ್ಕೆ ಅವರ ಕಷ್ಟ ಹೇಳ್ಕೊಳ್ಳೋಕ್ಕೆ ಜನರು ಬಂದಿಲ್ಲ. ಸೊ ಹೀಗಾಗಿ CM ಅವರು ಕಾನೂನಿನ ರೀತಿಯಾಗಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಮನೆಯಲ್ಲೇ ಸಾಕಷ್ಟು ಸಿದ್ಧತೆ ಮತ್ತು ಹೋರಾಟಕ್ಕೆ ಸಿದ್ಧ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಒಂದು ಕಡೆ ಅಷ್ಟೆಲ್ಲ ರಾಜಕೀಯ ಹೈಡ್ರಾಮಾ ನಡೀತಾ ಇದ್ರೆ ಇತ್ತ ಮೈಸೂರಿನ CM ಸಿದ್ದರಾಮಯ್ಯವರ ಮನೆ ಆವರಣ ಖಾಲಿ ಖಾಲಿ ಆಗಿತ್ತು. ಅಸಲಿಗೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಾಗಲೆಲ್ಲ ಅವರ ಮನೆ ಮುಂದೆ ಸಾರ್ವಜನಿಕರು, ಕಾರ್ಯಕರ್ತರು, ಅಭಿಮಾನಿಗಳು ಜಮಾಯಿಸ್ತಾ ಇದ್ರು. ಆದರೆ ಇವತ್ತು ಮಾತ್ರ ಅಷ್ಟು ಜನರು ಕಾಣಿಸ್ಕೊಳ್ಳಿಲ್ಲ. ಇದರಿಂದ ಜನರಿಲ್ಲದೆ ಮೈಸೂರಿನ CM ನಿವಾಸದ ಆವರಣ ಬಣಗುಡ್ತಾ ಇತ್ತು. ಅವರು ಇವತ್ತು ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಮೈಸೂರಿನ ಅವರ ಮನೆ ಆವರಣ ಸಂಪೂರ್ಣವಾಗಿ ಜನರಿಲ್ಲದೆ ಒಳಗುಡ್ತಾ ಇರುವಂಥದ್ದು. ನಾನೀಗ ಸದ್ಯ ಮೈಸೂರಿನ ಟೀಕೆಯಲ್ಲಿಟ್ಟಿರುವಂತಹ